ಫ್ಯೂ ಸೆಕೆಂಡ್ಸ್ ಗಮನ ಇಡು. ನಿನಗೆ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನೀನು ಹೋಗ್ಬೇಡ. ನಿನ್ ಮಾತಿಗೆ ಬೆಲೆ ಇಲ್ದಿರೋರ ಹತ್ರ ನಿನ್ ಕಷ್ಟ ಹೇಳ್ಕೋಬೇಡ. ನಿಜ ಹೇಳಿದ್ರು ಕೋಪ ಪಡೋರ ಹತ್ರ ನೀನ್ ಜಾಸ್ತಿ ವಾದಿಸ್ಬೇಡ. ಇನ್ನೊಬ್ರಿಗೆ ದ್ರೋಹ ಮಾಡಿ ಕೆಳಗ್ ಬಿದ್ದವ್ರನ್ನ ತೋಳ್ ಕೊಟ್ಟು ಸಹಾಯ ಮಾಡಬೇಡ. ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಭಯ ಪಡಬೇಡ. ಕಷ್ಟದಲ್ಲಿ ನಿನ್ ಜೊತೆ ನಿಂತಿದ್ ಗೆಳೆಯನ್ನ ಯಾವತ್ತೂ ಕೈ ಬಿಡಬೇಡ. ಕಷ್ಟ ನೋಡಿನೂ ಸುಮ್ನಿರೋ ದೋಸ್ತಿನ ಮತ್ತೆ ಹತ್ರ ಸೇರಿಸ್ಬೇಡ. ಜೀವನದಲ್ಲಿ ಸಾವಿಂದ ತಪ್ಪಿಸ್ಕೊಂಡು ಆಯಸ್ ಗಟ್ಟಿ ಇದೆ, ಅದೃಷ್ಟ ತಪ್ಪಿಸ್ಕೊಂಡೆ ಅಂತ ಹೆಮ್ಮೆ ಪಡಬೇಡ. ಖುಷಿಲಿದ್ದಾಗ ನಿರ್ಧಾರ ತಗೋಬೇಡ. ದುಃಖದಲ್ಲಿದ್ದಾಗ ಕೋಪ ಪಡಬೇಡ. ನ್ಯಾಯ ಮಾತಾಡ್ಬೇಕಾಗಿರೋ ಜಾಗದಲ್ಲಿ ಬಾಯಿ ಮುಚ್ಚಿ ಮೌನಿ ಆಗ್ಬೇಡ. ಮೌನವಾಗಿರ್ಬೇಕಾಗಿರೋ ಜಾಗದಲ್ಲಿ ಅನ್ಯಾಯದ ಪರ ತೋಳೆತ್ಬೇಡ. ಕಾಮ ಮತ್ತೆ ಪ್ರೀತಿ ಎರಡು ಒಂದೇ ಅಂತ ಭಾವಿಸ್ಬೇಡ. ಕಾಮ ಇದ್ರೆ ಪ್ರೀತಿ ಅಂತ ಊಹೆ ಮಾಡಬೇಡ. ಅಂದ ಅನ್ನೋದು ಮುಖದಲ್ಲಿಲ್ಲ, ಕರುಣೆ ಅನ್ನೋದನ್ನ ಮನುಷ್ಯನ ಮಾತಲ್ಲಿ ನಿರ್ಧಾರ ಮಾಡಬೇಡ. ದೇವ್ರಿದಾನೆ ಬಿಡು ಅಂತ ಯಾವ ವಿಷಯನೂ ಅಸಡ್ಡೆ ಮಾಡಬೇಡ. ಸೋಂಬೇರಿತನ ನೀನ್ ಮಾಡಿ ಕಷ್ಟ ಬಂದ್ಮೇಲೆ ದೇವ್ರನ್ನ ದೂರ್ಬೇಡ. ಜೀವನದಲ್ಲಿ ಬರೋ ಅವಕಾಶನ ಬಿಡಬೇಡ. ಎಲ್ಲಾ ಅವಕಾಶಗಳು ಗೆಲುವು ಕೊಡುತ್ತೆ ಅಂತ ನಂಬೇಡ. ಜೀವನದಲ್ಲಿ ಯಾವತ್ತೂ ಸೋಲ್ನ ಒಪ್ಕೋಬೇಡ. ಗೆದ್ಮೇಲೆ ದುರಾಂಕಾರದಲ್ಲಿ ಮೆರಿಬೇಡ. ಒಂದರಿಂದ ಒಂದ್ ಆಗ್ಲಿಲ್ಲ ಅಂತ ಕೆಲ್ಸ ಮಾಡುವಾಗ ಕಾರಣ ಹೇಳ್ಬೇಡ. ಕೆಲ್ಸ ಮಾತ್ರ ಮುಖ್ಯ ಅಂತ ಆರೋಗ್ಯನ ಮರಿಬೇಡ. ದುಡ್ಡಿಗೆ ಮಾತ್ರ ಮರ್ಯಾದೆ ಕೊಟ್ಟು ಹೆತ್ತವ್ರನ್ನ ಬಿಡಬೇಡ. ಜೀವನದಲ್ಲಿ ದುಡ್ಡೇ ಇಲ್ಲ ಅಂತ ಭ್ರಮೇಲ್ ಬದುಕ್ಬೇಡ. ನಿನ್ ಟೈಮ್ಗೆ ಯಾವಾಗ್ಲೂ ವ್ಯಾಲ್ಯೂ ಕೊಡು. ಹೆಂಡತಿ ಮಕ್ಳಿಗೆ ಟೈಮ್ ಕೊಡೋದ್ನ ವ್ಯರ್ಥ ಅಂತ ಭಾವಿಸ್ಬೇಡ. ಈ ಜೀವನದಲ್ಲಿ ಎಲ್ಲಾದೂ ಆಗುತ್ತೆ ಅಂತ ಕಲ್ಪನೆ ಮಾಡ್ಕೋಬೇಡ. ಸಾವು ಅನ್ನೋದ್ ಬಂದ್ರೆ ಬೇರೆ ಎಲ್ಲದನ್ನೂ ಮರಿಬೇಕಾಗುತ್ತೆ ಅನ್ನೋದನ್ನ ಮರಿಬೇಡ.